ನನ್ನ ಹೆಸರು ಸೋಲಮನ್ ಕೇದಾರ್ ಅಂತ ಇದೆ. ಈ ನನ್ನ 3ನೇ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ವರ್ಲ್ಡ್ ಅಚೀವ್ಮೆಂಟ್ ಹೇಳ್ಬೋದು. ಟೋಟಲ್ ಮೂವಿ ಮಾಡುವಾಗ ಒಂದು 5 ಶಾರ್ಟ್ ಅಲ್ಲಿ ಮೂವಿ ಮಾಡ್ಬೇಕಂತ ನಾನು ನೆಕ್ಸ್ಟ್ ಸರ್ ಡಿಸೈಡ್ ಮಾಡ್ತಾ ಇದ್ದೀವಿ. ಆ ಸಬ್ಜೆಕ್ಟ್ ಯಾವ ತರ ಮಾಡ್ಬೇಕಂತ ಒಂದು ನಿರ್ಧಾರ ತಗೊಂಡು ಈಚ್ ಶಾರ್ಟ್ ಬಿಟ್ಟು ಅರೌಂಡ್ 25 ಮಿನಿಟ್ಸ್ ಪ್ಲಾನ್ ಮಾಡಿದ್ವಿ. ಟೋಟಲ್ ಮೂಮೆಂಟ್ಸು ಗಿಂಬಲ್ ಇಟ್ಕೊಂಡು ಮಾಡಿದ್ವಿ. ನಮ್ಮ ಮೇನ್ ಕ್ಯಾಮ್ರಾಮ್ಯಾನು PK ದಾಸನ ಕ್ಯಾಮ್ರಾಮ್ಯಾನ್ ಮಾಡಿದ್ದಾರೆ. ನಿಮಗೆ ಗೊತ್ತು, ಸುಮಾರು ಫಿಲ್ಮ್ ಮಾಡಿದ್ದಾರೆ. ಅವ್ರು ನಮ್ಮಲ್ಲಿ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟಿದ್ದಾರೆ. ಆ ಜೊತೆಯಲ್ಲಿ 5 ಶಾರ್ಟ್ ಮೂವಿ ಮಾಡುವಾಗ ಯಾವ ತರ ಪ್ಲಾನಿಂಗು, ಟೋಟಲ್ ಪ್ಲಾನಿಂಗ್ ಮಾಡೋದು ಮುಂಚೆ ನಮ್ಮ ಆರ್ಟಿಸ್ಟ್ ಎಲ್ರಿಗೂ ಒಂದು ವರ್ಕ್ಶಾಪ್ ಕೊಟ್ಟು ಮೋರ್ ದನ್ 2 to 3 weeks ವರ್ಕ್ಶಾಪ್ ಕೊಟ್ಟು ಅವ್ರಿಗೆ ಮ್ಯಾಕ್ಸಿಮಮ್ ಅವ್ರಿಗೆ ಔಟ್ಪುಟ್ ತಗೋಬೇಕಂದ್ರೆ ಆ ಕ್ಯಾರೆಕ್ಟರ್ಸ್ ಅವ್ರು ಇಂಪ್ರೂವ್ ಮಾಡಿಕೊಂಡು ಅವ್ರು ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಕಷ್ಟಪಟ್ಟಿದೆ ಅಂತ ಅವ್ರೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ನಮ್ಮ ಮೂವಿ. ಕಷ್ಟ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಆ ಕಷ್ಟ ನಮ್ಮಿಂದ ನಮ್ಮ ಆರ್ಟಿಸ್ಟ್ ಯಾವ ತರ ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಹೇಳ್ಬೋದು. ಪ್ಲಸ್ ಇದು ಒಂದು ಫೀಮೇಲ್ ಸೆಂಟ್ರಿಕ್ ಸಬ್ಜೆಕ್ಟು. ಈ ಸಮಾಜಕ್ಕೆ ಅತಿ ಬೇಕಾಗಿರೋ ಒಂದು ಮೆಸೇಜು. ಆ ಜೊತೆಯಲ್ಲಿ ವಾಟ್ ವಿ ಕ್ಯಾನ್ ಸೇ ಇಸ್ ಎ ಮಿಸ್ಟ್ರಿ ಅಬೌಟ್ ಫೀಮೇಲ್ ಲೈಫ್ ಅಂತ ಒಂದು ಕತೆ ಮಾಡ್ಕೊಂಡಿದ್ವಿ. ಆ ಕಥೆಯಿಂದ ಮಾಡಿದ ಸಿನಿಮಾ ಇದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. I waited very long, all you people. Sorry for that. First, I'll take apology from you people. Can you repeat? Aditi, artha agta illa. See, I want to do something unique always. ಹೊಸತನ ಮಾಡಬೇಕಂತಾನೆ ಇದು ಪ್ಲಾನ್ ಮಾಡಿದ್ದು. Almost I was thinking this project almost more than 1 year. 1 year ಇಂದ ಇದು ಪ್ಲಾನ್ ಮಾಡ್ತಾ ಇದೆ. ಇದು ಸಾಧ್ಯ ಮಾಡಬಹುದಾ ಅಂತ. ಯಾಕೆಂದ್ರೆ ವರ್ಲ್ಡ್ ಫಸ್ಟ್ ಟೈಮ್ 5 ಶಾರ್ಟ್ ಮೂವಿ. ಇದುವರೆಗೂ ಈ ಪ್ರಯತ್ನ ಯಾರು ಮಾಡಿಲ್ಲ. ಸೊ ಇದು ಫಸ್ಟ್ ಟೈಮ್. ಇವರೆಲ್ಲ ಆಲ್ಮೋಸ್ಟ್ ಆಲ್ ಮೈ ಆರ್ಟಿಸ್ಟ್, ದೇ ಆರ್ ಆಲ್ ಕೋಆಪರೇಟೆಡ್ ವಿತ್ ಅಸ್, ಅಂಡ್ ಸ್ಪೆಷಲಿ ಮೈ ಇಶಾನಾ. She is almost 1 month. I trained ಮಾಡಿ ಒಂದೊಂದು ಶಾರ್ಟ್ ಬಂದು 20 ನಿಮಿಷ, 19 ನಿಮಿಷ, 15 ನಿಮಿಷ ಇದೆ. ಸೊ ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ಸಾಂಗ್. ಸೊ ಒಂದು ಎಂಟರ್ಟೈನ್ ಮಾಡೋಣ ಅಂತ ಮಾಡಿಬಿಟ್ಟು ಇದನ್ನ ನಾನು ಅಗೇನ್ ವಿ ಪ್ಲಾನ್ ಟು ಇನ್ಸರ್ಟ್ ದ ಸಾಂಗ್ ಅಗೇನ್. Ashita Kalame, she is entered, and one song I given for her because should get entertainment with the audience. ಅದಕ್ಕೋಸ್ಕರ ಮಾಡಿದ್ರು. And moreover, all dialogue writers, all are women because it's totally women show you. So anything else? ತೆಗೆದಿದ್ದಾರೆ. ಬಟ್ ಆ 5 ಶಾರ್ಟ್ ಯಾರು ಪ್ರಯತ್ನ ಪಡಲಿಲ್ಲ. ವಿ ಆರ್ ದ ಫಸ್ಟ್ ಪೀಪಲ್. ಜಸ್ಟ್ ಎಲ್ಲರೂ 1 ಶಾರ್ಟ್ ಮಾಡ್ತಾರೆ. ಬಟ್ ಆ ರೀತಿ ಬೇರೆ ಇದೆ, ಇದು ಈ ರೀತಿ ಬೇರೆ ಇದೆ. ಅಂಡ್ ಮೋರ್ ಓವರ್ ಇದನ್ನು ನಾವು ಚಿಕ್ಕ ಕ್ಯಾಮ್ರಾನಲ್ಲಿ ಮಾಡಿಲ್ಲ. ರೆಡ್ ಎಪಿಕ್, ಇಟ್ ಇಸ್ ವೆರಿ ಹೆವಿ. PK ದಾಸ್ ಅವರು ಬಹಳ ಕಷ್ಟಪಟ್ಟರು ಇದು ಮಾಡಕ್ಕೆ. ಅಂಡ್ ಈವನ್ ಒಂದೊಂದು ಶಾರ್ಟ್ ತೆಗೆಯುವಾಗಲೂ ವಿ ಯೂಸ್ ಟು ಗೋ ಮೆನಿ ಟೇಕ್ಸ್. ಕೈಯೆಲ್ಲ ಅವರೆಲ್ಲ ನೋವಾಗುತ್ತೆ. ಈವನ್ I couldn't explain. They're all cooperated, all the technician. And one more thing, in our movie there is 3 music directors are there. One is Ramesh Krishna, Raj Bhaskar, Krishna Priyadarshan. She's from Abu Dhabi. We tried first time AI, total 1 song AI nallide. Adu nan play madilla illi. So this is only women subject totally. And people should see and give a good result for us. Psychological thrill movie. ಇದು. No, ಇದು 5 ಶಾರ್ಟ್ ಸಪರೇಟ್, ಸಾಂಗ್ ಮಾತ್ರ ಇನ್ಸರ್ಟ್ ಮಾಡಿದ್ವಿ ಬಿಕಾಸ್ ಆಫ್ ಎಂಟರ್ಟೈನ್ಮೆಂಟ್ ಗೋಸ್ಕರ.
Any more question? So this 5 shot is exclusive of those songs. Yes. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಈ ಸಿನಿಮಾ ಅತಿಥಿ, ನನ್ನ ಪಾತ್ರ ಅತಿಥಿ ಈ ಸಿನಿಮಾದಲ್ಲಿ. ಈ ಪಾತ್ರ ಒಪ್ಕೊಳ್ಳೋಕ್ಕೆ ಮೊದಲನೇ ರೀಸನ್ ಏನಂದ್ರೆ ಇದು ತುಂಬಾ ವಿಭಿನ್ನವಾದ ಸಬ್ಜೆಕ್ಟ್, ಯಾರು ಟಚ್ ಮಾಡಿಲ್ಲ ಈ ಥರ ಸಬ್ಜೆಕ್ಟ್. ಸರ್ ಹೇಳಿದಂಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಆ್ಯಂಡ್ ಹೇಳಬೇಕೋ ಇಲ್ಲ ಗೊತ್ತಿಲ್ಲ, ಬಟ್ ಇಟ್ಸ್ ಅಬೌಟ್ ಚೈಲ್ಡ್ ಮೊಲೆಸ್ಟೇಷನ್, ಟ್ರಾಮಾಸ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ. ಸೊ ತುಂಬ ಡಿಫ್ರೆಂಟ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ 5 ಶಾರ್ಟ್ ಸಿನಿಮಾ ಮಾಡೋದು ಅಷ್ಟು ಈಸಿ ಇಲ್ಲ. ಯಾರಾದರೂ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು ರೀಟೇಕ್ಸ್, ನಾವೆಷ್ಟೇ ಕರೆಕ್ಟಾಗಿ ಮಾಡಿದ್ರು ಎಲ್ಲಾದರೂ ಏನಾದರೂ ಸಣ್ಣ ಮಿಸ್ಟೇಕ್ ಆದರೂ ರೀಟೇಕ್ಸ್. ಸೊ ತುಂಬ ಕಷ್ಟ ಆಯಿತು ಮಾಡೋದು. ಕೆಲವೊಂದು ಶಾರ್ಟ್ಸ್ 20 ಮಿನಿಟ್ಸ್ 25 ಮಿನಿಟ್ಸು ಹೋಗಿದೆ. ಸೊ ಯಾ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಕಲಿಂಗಲ್. ಈ ಮೂವಿನಲ್ಲಿ ನಾನು ಒಂದು ಸ್ಪೆಷಲ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ಸರ್ ನನಗೆ ತುಂಬ ವರ್ಷದಿಂದನೇ ಗೊತ್ತು. ಅವ್ರು ನನಗೆ ಈ ಸಾಂಗ್ಗೆ ಡ್ಯಾನ್ಸ್ ಮಾಡು ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ. ಮತ್ತೆ ಎಲ್ಲ ಟೀಮ್ ಆಕ್ಟರ್ಸ್ಗೆ ಐ ಟೆಲ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ತಯಾರಿದ್ದಾರೆ. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು. ಆಕ್ಚುಲಿ ನಾನು 27 ಮೂವೀಸ್ ಮಾಡಿದ್ದೀನಿ. ಇದು ನಂದು 27th ಸಾಂಗ್. ಬೇರೆದೆಲ್ಲ ಬಂದ್ಬಿಟ್ಟು ನಾನು ಕನ್ನಡ, ಮಲಯಾಳಂ, ತಮಿಳ್, ತೆಲುಗು ಎಲ್ಲ ಮಾಡಿದ್ದೀನಿ. ಅದರಲ್ಲಿ 16 ಮೂವಿ ಇನ್ನೂ ರಿಲೀಸ್ ಆಗಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ದೇವರ ಆಚಾರಲ್ಲ ಅಷ್ಟೇ. ಥ್ಯಾಂಕ್ ಯು. Hello everyone, namaste, very good evening. So ನಾನು ಮೈಸೆಲ್ಫ್ ನಿಸರ್ಗ ಮಂಜುನಾಥ್. ಇಲ್ಲಿ ತುಂಬ ಜನಕ್ಕೆ ಪರಿಚಯ ಇದೆ, ನಾನು ಸೀರಿಯಲ್ ಆರ್ಟಿಸ್ಟ್ ಅಂತ. ಸೊ ತುಂಬ ಖುಷಿ ಆಯಿತು. ಇವತ್ತಿಗೂ ನೆನ್ಪಿಟ್ಕೊಂಡು ಕೆಂಡ ಸಂಪಿಗೆ ವಿಲನ್ ಅಲ್ವಾ ಅಂತ ತುಂಬ ಜನ ಬಂದು ಮಾತಾಡ್ಸಿದ್ರಿ, ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಮೇನ್ಲಿ ಅದಿತಿ. ಆ್ಯಕ್ಚುಲಿ ನಾನು ಅದಿತಿ ಒಪ್ಕೊಳ್ಬೇಕಂದ್ರೆ ಅದೊಂಥರ ನಮ್ಮದು ಒಂದು ದೊಡ್ಡ ಸ್ಟೋರಿ ಇದೆ, ಹೇಳ ಸರ್? ಓಕೆ, ಫಸ್ಟ್ ಆಕ್ಚುಲಿ ನಾನು ನನ್ನ ಸೀರಿಯಲ್ ಶೂಟ್ ಮಾಡ್ತಾ ಇದ್ದೆ, ಸಿಂಧು ಭೈರವಿ ಅಂತ ಕವಿತಾ ರೆಡ್ಡಿ ಹೌಸಲ್ಲಿ. ಸೊ ಅಲ್ಲಿಗೆ ಇವರು ಲೊಕೇಶನ್ ನೋಡಕ್ ಬಂದಿದ್ರು ನಮ್ಮ ಟೀಮ್. ಐ ಮೀನ್ ಸೊಲಮನ್ ಸರ್, ರೋಗೆ ಸರ್, ಮತ್ತೆ ನಮ್ಮ ರೊಮ್ಯಾಂಟಿಕ್ ಸ್ಟಾರ್ ಇಷ್ಟು ಜನನು ಅಲ್ಲಿ ಲೊಕೇಶನ್ ನೋಡ್ತಾ ಇದ್ರು. ಸೊ ನಾನು ಆಕ್ಟ್ ಮಾಡ್ತಿದ್ದೆ. ಸಡನ್ಲಿ ಇವ್ರಿಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ನನ್ನ ಸೈಡಿಗೆ ಕರೆದು, ನಾನು ಯೂಶಲಿ ಎಲ್ಲ ಫ್ಯಾನ್ಸ್ ಎಲ್ಲ ಬಂದು ಸೆಲ್ಫಿ ತಗೊಳ್ಳೋದು ಗೊತ್ತಿರುತ್ತಲ್ಲ ನಿಮಗೆ. ಸೊ ಆ ಥರ ಏನೋ ಕರೀತಿದ್ದಾರೆ ಅಂತ ಫಸ್ಟ್ ಇವರೇ ಕರೆದಿದೆ ಆಯ್ತಾ. ಅವ್ರನ್ನ ನೋಡಿ ಅವ್ರು ಕರೆದ್ರೆ ಅವ್ರಿಗೆ ಹೋಗ್ಬೇಕು ಅಂತ ಅನ್ಸುತ್ತಾ ಅಂತ. ಸೊ ಓಕೆ ಐ ಥಾಟ್ ಫಾರ್ ಸೆಲ್ಫಿ ಈಸ್ ಕಾಲಿಂಗ್ ಅಂತ. ಆಮೇಲೆ ಮ್ಯಾಮ್ ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಬೋದು ಅಂತ. ಅಲ್ಲಿಗೆ ಒಂದು ಸೆಕೆಂಡ್ ನಾನು ಶಾಕ್ ಆಯ್ತು, ನೀವು ಮಾತಾಡ್ಬೇಕು, ನೀವು ಏನು ನನ್ನ ಹತ್ರ ಮಾತಾಡೋದು ಅಂತ. ಬಿಕಾಸ್ ಅಲ್ಲಿವರೆಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಸರಿ ಅಂತ ಓಕೆ ಒಂದು ಸಿನಿಮಾ ಆಯ್ತವಾ ಮಾಡ್ತೀರಾ? ಓಕೆ ಐ ಸೆಡ್ ಫಸ್ಟ್ ಸ್ಟೋರಿ ಕೇಳೋಣ ಅಂತ. ಇಲ್ಲ ನಾನು ಡೈರೆಕ್ಟ್ ಮಾತಾಡ್ತಾರೆ, ನನಗಿಂತ ಬೆಟರಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ ಫೈನ್ ಅಂತ. ನೆಕ್ಸ್ಟ್ ಸೊಲಮನ್ ಸರ್ ಬಂದು, ಅವ್ರದ್ದು ಅರ್ಧ ಕನ್ನಡ ಇತ್ತು, ಅರ್ಧ ಇಂಗ್ಲಿಷ್ ಇತ್ತು. ಸೊ ಹಿ ಎಕ್ಸ್ಪ್ಲೈನ್ ವೆರಿ ವೆಲ್ ಆಕ್ಚುಲಿ. ಬಟ್ 5 ಶಾರ್ಟ್ ಸಿನಿಮಾ ಅಂದ್ರೆ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಆಸ್ ಅನ್ ಆರ್ಟಿಸ್ಟ್ ಐ ಆಮ್ ಸೋ ಸಾರಿ ಟು ಟೆಲ್ ದಿಸ್, ಬಟ್ ಸ್ಟಿಲ್ ನಾನು ಮಾಡಿರೋದೆಲ್ಲ ಸೀರಿಯಲ್ಸೇ ಆಗಿರೋದ್ರಿಂದ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೊ ಓಕೆ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ನನಗೆ ಮೇನ್ ಆಗಿ ಅವ್ರದ್ದು ಕತೆ ಇಷ್ಟ ಆಗಿದ್ದು. ಓಕೆ ಒಂದು ಹೆಣ್ಮಗು ಬಗ್ಗೆ ಇದು ಕತೆ. ಅಂಡ್ ಇವಾಗ ನಮ್ಮ ಜನರೇಷನ್ ಹೆಣ್ಮಕ್ಳು ಏನೇನು ಕಷ್ಟ ಪಡ್ತಿದ್ದಾರೆ, ವಾಟ್ ಆಲ್ ಗೋಯಿಂಗ್ ಥ್ರೂ ಅಂತ. ಓಕೆ ಅದೊಂದು ಅಷ್ಟೇ ಅರ್ಥ ಆಗಿದ್ದು. ಬಟ್ 5 ಶಾರ್ಟ್ ಸಿನಿಮಾ ನಿಜವಾಗ್ಲೂ ಅವತ್ತಿನ ದಿನಕ್ಕೆ ಅರ್ಥ ಆಗಲ್ಲ. ಓಕೆ ಲೆಟ್ ಮೀ ಸೇ ಎಸ್ ಆಫ್ಟರ್ ಹೋಗ್ತಾ ದಿನಗಳ ಆಗುತ್ತೆ ಅಂತ. ಸೊ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದಾಗ ಐ ಫೀಲ್ ಸೋ ಹ್ಯಾಪಿ ವಿತ್ ದಿಸ್ ಸ್ಟೋರಿ. ಒಂದಿನ ಅಷ್ಟೇ ಅನ್ಸುತ್ತೆ ನಾನು ಆಫೀಸಿಗೆ ಬಂದಿದ್ದು. ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ನನ್ನ ಕ್ಯಾರೆಕ್ಟರ್ ನೀನು ಏಂಜಲ್ ಅಂತ ಅಂದ್ರೆ, ಏಂಜಲ್ ಅಂದ ತಕ್ಷಣ ಓ ವಾ ಫ್ಲೈಯಿಂಗ್ ಅಂತ. ಬಟ್ ಆಮೇಲೆ ಓಕೆ ಸೆಡ್ ಎಸ್, ತುಂಬಾ ಖುಷಿ ಆಯ್ತು ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಸಿನಿಮಾ ಅಂತ. Thank you so much, Salman sir, for selecting me. And yes, I wish all the best for our team, for ourselves. Yeah. Hello, my name is Yasha. So first of all, thank you, Director Sir, for giving me this opportunity, and Roger Sir also, and team gave best wishes. Helta, I'm really happy to work with this team because it's our world's first 5-shot movie. It's like different, alva. So we experienced ಇದು ಮಾಡ್ಕೊಡ್ತಾರೆ. ಸೊ ಐ ಲೈಕ್ ವೆರಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು. ಹಲೋ ಎವ್ರಿವನ್, ನನ್ನ ಹೆಸರು ಆರ್ತಿ ಅಂತ. ಐ ಆಮ್ ವೆರಿ ಹ್ಯಾಪಿ ಟು ಆ್ಯಕ್ಟ್ ಇನ್ ದಿಸ್ ಮೂವಿ. ಆ್ಯಂಡ್ ಸ್ಟೋರಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಆಗಿದೆ.
ಇಟ್ಸ್ ಲೈಕ್ ಎಲ್ಲರ ಲೈಫಲ್ಲೂ ಇದು ನಡೆದಿರುತ್ತೆ, ಎಲ್ಲರ ಹೆಣ್ಮಕ್ಳ ಮನೇಲೂ ಈ ಥರ ಸ್ಟೋರಿ ಇದ್ದೇ ಇರುತ್ತೆ. ಸೊ ಸ್ಟೋರಿ ಹೇಳಿದಾಗ ನನಗೆ ಇನ್ನೊಂದು ಯೋಚನೆನೇ ಬಂದಿಲ್ಲ, ಐ ಹ್ಯಾವ್ ಟು ಡೂ ದಿಸ್ ಅನ್ನೋ ಥರ ನನಗೆ ಫೀಲ್ ಆಯಿತು. ಹೇಳ್ಬೇಕು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಟೀಮ್ಗೆ ಆ್ಯಂಡ್ ವೆರಿ ಸಪೋರ್ಟಿವ್ ಟೀಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಫಸ್ಟ್ ಮೊದಲಿಗೆ ಹೇಳಬೇಕಂದ್ರೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಸುನೀಲ್. ಸೀರಿಯಲ್ ಸಿನಿಮಾ ಎಲ್ಲ ಮಾಡಿದ್ದೀನಿ. ಸೊ ನನಗೇನಂತಂದ್ರೆ, ಈಗ ನೆಲ್ಸನ್ ಪ್ರೊಜೆಕ್ಟ್ಸ್ ಅವ್ರ ಸಿನಿಮಾದಲ್ಲಿ ಮೊದಲು ಮುಂಚೆ ನಾನು ಮಾಡಿದ್ದೆ. ಇವರು ಕೂಡ ನನಗೆ ಹಳೆ ಪರಿಚಯ ಆಗಿದ್ದಾರೆ. ಹೀಗಾಗಿ ನನಗೆ ಒಂದು ಅತಿಥಿ 5 ಶಾರ್ಟ್ಸ್ ಮೂವಿ ಆಕ್ಟ್ ಮಾಡಿ ಒಂದು ವಿಲನ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇಟ್ಕೊಂಡೆ. ಸೊ ಕತೆ ಚೆನ್ನಾಗಿತ್ತು, ಮಾಡಿದ್ದೀನಿ, ವಿಲನ್ ಆಗಿ ಮಾಡಿದ್ದೀನಿ. ಬಟ್ ನನಗೆ ಅದು ಹೇಗೆ ಅಂತ ತಾವು ಹೇಳಬೇಕು. ಸಿನಿಮಾ ಇರಲಿ, ಖಂಡಿತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ನು, ತುಂಬಾ ಟೀಮ್ ಮತ್ತು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲ ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದ ನಮಗೆ ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾನು ಕುಂಬದವಲ್ಲಿ ಅರುಣಮೂರ್ತಿ ಅಂತ. ಈ ಚಿತ್ರಕ್ಕೆ ಸಂಭಾಷಣೆಯನ್ನ ಬರೆಯುವಂತಹ ಸೌಭಾಗ್ಯವನ್ನ ನನಗೆ ಟೀಮ್ ಮಾಡಿಕೊಂಡ್ರು. ರೋಜು ಸರ್ ನನಗೆ ಬಹಳ ವರ್ಷದಿಂದ ಪರಿಚಯ. ನಾನು ಕೂಡ ಒಬ್ಬ ನಟಿ, ಕೆಲವು ಸಿನಿಮಾಗಳನ್ನು ಮಾಡಿದ್ದೇನೆ. ಈಗ ಸದ್ಯಕ್ಕೆ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ, ಅಭಿನಯನಲ್ಲಿದ್ದೀನಿ. ಕೆಲವೊಂದು ಸೀರಿಯಲ್ಗಳಿಗೆ ಸಂಭಾಷಣೆ ಬರೆದಂತಹ ಅನುಭವ ಇತ್ತು ನನಗೆ ಮುಂಚೆ. ಬಟ್ ಸಿನಿಮಾಗೆ ಮೊದಲ ಬಾರಿಗೆ ಬರೆದಿದ್ದು. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆಯ ಅನುಭವ. ಯಾಕೆಂತಂದ್ರೆ ಕನ್ನಡದಲ್ಲಿ ಮೊದಲು ಬರೆದು ನಂತರ ಬೇರೆ ಭಾಷೆಗಳಿಗೆ ಅದನ್ನ ಅನುವಾದ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ನಾನು ಸಂಭಾಷಣೆಯನ್ನ ಬರಿಬೇಕಾಯ್ತು. ಜೊತೆಗೆ 5 ಶಾರ್ಟ್ಗೆ, ಒಂದು ಶಾರ್ಟ್ 20 ನಿಮಿಷಕ್ಕೆ ಒಂದೇ ಫ್ಲೋನಲ್ಲಿ ಸಂಭಾಷಣೆ ಬರಿಬೇಕಾಯ್ತು. ಆಮೇಲೆ ಮತ್ತೆ ಇನ್ನೊಂದು ಶಾರ್ಟ್ಗೆ, ಪ್ಲಸ್ ಇಲ್ಲೊಂದು ವಿಭಿನ್ನವಾದಂತಹ ಪಾತ್ರ ಬರುತ್ತೆ. ಆ ಪಾತ್ರದ ಅದು ಸಿನಿಮಾ ನೋಡಿ ತಿಳ್ಕೊಬೇಕು ನೀವು. ತುಂಬಾ ಅದ್ಭುತವಾದಂತಹ ಪಾತ್ರ ಅದು. ಆ ಪಾತ್ರನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ಅದಕ್ಕೊಂದು ಸಪರೇಟ್ ಆಗಿ ಒಂದು ಸಂಭಾಷಣೆಯನ್ನ ಬರಿಬೇಕಾಯ್ತು. ಆಮೇಲೆ ವಿಲನ್ ಇದ್ದಾನೆ ಇದರಲ್ಲಿ, ಒಬ್ಬ ತುಂಬಾ ಒಳ್ಳೆಯವಂತರ ಇರ್ತಾರೆ, ಗೋಮುಖ ವ್ಯಾಘ್ರ. ಅವನು ಯಾವ ಬೇರೆ ತರ ಒಂದು ಆಯಾಮ ಕೊಡ್ಬೇಕು ಅಂತ ಹೇಳಿ ಅವನನ್ನು ಒಂದು ಕವಿ ತರ ಮಾಡಿದ್ದೆ ನಾನು ಸಿನಿಮಾದಲ್ಲಿ. ಒಂದಿಷ್ಟು ಕವರೆಗಳನ್ನ ಬರ್ದೆ, ಅದನ್ನ ತರ್ಜುಮೆ ಮಾಡಿದ್ದಾರೆ. ಬಹಳ ಸೊಗಸಾಗಿತ್ತು, ಒಳ್ಳೆಯ ಅನುಭವ ಸಿಕ್ತು ನನಗೆ. ಒಂದು ಶಾರ್ಟ್ ಅಲ್ಲಿ ಅಷ್ಟು ಡೈಲಾಗ್ಸ್ ಪಾಪ ಇವರೆಲ್ಲರೂ ಕಲಿಬೇಕಾಯ್ತು. ಯಾಕಂದ್ರೆ ಒಂದು ಶಾರ್ಟ್ ಕ್ಯಾಮ್ರಾ ಇಟ್ಟ ತಕ್ಷಣ ಅವ್ರು ಅಷ್ಟು ಡೈಲಾಗ್ ಬೈಹಾಟ್ ಆಗಿರ್ಬೇಕು, ತಕ್ಷಣ ಹೋಗ್ಬೇಕು, ಆಮೇಲೆ ಡಬ್ಬಿಂಗ್ ಇರ್ಲಿ, ಬಟ್ ಅಲ್ಲಿ ಬೇಕೇ ಬೇಕಲ್ಲ. ಸೊ ಥ್ಯಾಂಕ್ಸ್ ಟು ದ ಆರ್ಟಿಸ್ಟ್. ನಿಜವಾಗ್ಲೂ ಒಳ್ಳೆ ಅದ್ಭುತ. ನಾನು ಡಬ್ಬಿಂಗ್ ಮಾಡುವಾಗ ನೋಡಿದೆ, ಪ್ರತಿಯೊಬ್ರು ಅದ್ಭುತವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಖುಷಿ ಆಯ್ತು. ನನ್ನ ಸಂಭಾಷಣೆ ದೊಡ್ಡ ತೆರೆಯ ಮೇಲೆ ಬರ್ತಾ ಇದೆ ಅನ್ನೋದು ನಿಜಕ್ಕೂ ಒಂದು ಒಳ್ಳೆಯ ಅನುಭವ. ಹಾಗೂ ಥ್ಯಾಂಕ್ಸ್ ಟು ದಿ ಟೀಮ್ ಅಂತ ನಾನು ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಎಲ್ಲಾ ಭಾಷೆಯಲ್ಲಿ ಅವರೇ ಸಂಭಾಷಣೆ ಬರೆದಿರೋದು? ನಾನು ಬರೀ ಕನ್ನಡದಲ್ಲಿ ಮಾತ್ರ ಬರೆದಿರೋದು. ಮಿಕ್ಕ ಭಾಷೆಗಳಲ್ಲಿ ಅದನ್ನ ಅನುವಾದ ಮಾಡಿಸಿದ್ದೆ, ಸರ್ ಮಾಡಿಸಿದ್ದಾರೆ. ಇಲ್ಲಿ ಬಹುಶಃ ತಮಿಳ್ ಬರ್ದಿರೋರು ಯಾರಿದ್ದಾರೆ? ಶ್ರೀರಾಮನ್ ಅಂತ ಅವರು ಇದ್ದಾರೆ ಇಲ್ಲಿ. ತಮಿಳಲ್ಲಿ ಜಯರಾಮನ್ ಅಂತ ಬರೆದರು, ಹಿಂದಿ ಜಯಶ್ರೀ ಹಿಂದಿ ಬರೆದಿದ್ದು ಹಿಂದಿ ಬರೆದಿದ್ದು ಇವರು ಜಯಶ್ರೀ ಅಂತ. ಮಲಯಾಳಂ, ತೆಲುಗು ಕೇನಿ ಅಂತ. ನಮಸ್ಕಾರ ಎಲ್ರಿಗೂ. ಕನ್ನಡತಿ ಆದ್ರೂ ಅದರಲ್ಲಿ ಏನಾಗ್ತದೆ ಗೊತ್ತಾ, ನಾವೆಲ್ಲರೂ ಕೂಡ ತಾಳ್ಮೆಯನ್ನ ಕಳ್ಕೊತಾ ಹೋಗ್ತಿದೀವಿ. ನಮ್ಗೆ ಕೋಪ ಅನ್ನೋದು ಬಹಳ ಅದ್ಭುತವಾದ ಎಮೋಷನ್. ಹಾಗೆ ಯಾಕೆ ಕೋಪ ಅದ್ಭುತವಾದ ಎಮೋಷನ್ ಅಂತ ಹೇಳಿದ್ರೆ, ಕೋಪ ಒಂದೇ ಎಮೋಷನ್, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಎತ್ತಿ ಹಿಡಿತಕ್ಕಂಥ ಎಮೋಷನ್. ಈಗ ನೋಡಿದ್ವಲ್ಲ, ಹಾಗೆ ಕೋಪ ಮನುಷ್ಯ ಯಾವಾಗ ಕೋಪವನ್ನ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕಾಗತ್ತೆ. ಈಗ ನಾವು ಅಡಿಗೆ ಮಾಡ್ಬೇಕಾದ್ರೆ ನಮ್ಗೆ ಒಲೆ ಉರಿಬೇಕು. ಒಲೆ ಉರಿ ಹೆಚ್ಚು ಮಾಡಿದ್ರೆ ಏನಾಗುತ್ತೆ, ಅನ್ನ ಸೀದೋಗುತ್ತೆ. ಅದೇ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡ್ರೆ ಅನ್ನ ಅದ್ಭುತವಾಗುತ್ತೆ. ಹಾಗೆ ನಮ್ಮ ಎಮೋಷನ್ ಅನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ,
ಅದು ಮನುಷ್ಯನಿಗೆ ಬೇಕಾಗ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ನಮ್ಮ ವ್ಯಕ್ತಿತ್ವ ಮಾತಾಡ್ತಾ ಹೋಗುತ್ತೆ. ಈಗ ನೋಡಿದಿರಾ, ನಾವು ಒಬ್ಬರು ವ್ಯಕ್ತಿಯನ್ನ ಅಳಬೇಕಾದ್ರೆ ಅವ್ರ ಬಾಯಿ ಮಾತಾಡ್ಬೇಕು ಅನ್ನೋದು ಎಲ್ಲೂ ಇಲ್ಲ ಅಲ್ವಾ? ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ನೋಡ್ತಾ ಇದ್ರೆ ಆ ವ್ಯಕ್ತಿ ಎಂತ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ. ನಾನು ನಿಮ್ಗೆಲ್ಲರೂ ಒಂದು ಬೇಡ್ಕೋತೀನಿ, ಏನಪ್ಪಾ ಅಂತ ಹೇಳಿದ್ರೆ, ಈಗ ನೋಡ್ತಿದ್ದೀರಾ ಒಂದು ಸೈಲೆಂಟ್ ಕಿಲ್ಲರ್ ಏನಂತ ಹೇಳಿದ್ರೆ ನಮಗೆ ಗೊತ್ತಿರಲ್ಲ. ಒಂದು ಆಂಗ್ಸೈಟಿ ನಮ್ಮಲ್ಲಿ ಇರುತ್ತೆ, ಸ್ಟ್ರೆಸ್ ನಮ್ಮಲ್ಲಿ ಇರುತ್ತೆ, ಇದೆಲ್ಲವೂ ಕೂಡ ನಾರ್ಮಲ್ ಅನ್ಕೊಂಡಿದೀವಿ. ಈಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಕೂಡ ಬರ್ತಾ ಇದೆ. ಯಾವಾಗ ಸ್ಟ್ರೆಸ್ ಅನ್ನೆಲ್ಲ ನಾವು ನ್ಯೂ ನಾರ್ಮಲ್ ಮಾಡ್ಕೊತೀವೋ ನಾವು ಇನ್ನೂ ಹೆಚ್ಚಾಗಿ ಮಾನಸಿಕವಾಗಿ ಮುಕ್ತಾ ಬರ್ತಿದೀವಿ. ನೀವೆಲ್ಲರಿಗೂ ಮೈಕೈ ನೋವಾದ ತಕ್ಷಣ ಡಾಕ್ಟರ್ ಹೋಗ್ತೀರಾ, ಮನಸ್ಸಿಗೆ ನೋವಾದ್ರೆ ಯಾಕೆ ಹೋಗಲ್ಲ? ಒಂದ್ 2 ನಿಮಿಷ ಟೈಮ್ ಸಿಕ್ಕಿದ್ರೆ ನಿಮ್ಗೆಲ್ರಿಗೂ ತಕ್ಷಣ ಮೊಬೈಲ್ ತೆಗೆದು ಫ್ರೆಂಡ್ ಕಾಲ್ ಮಾಡೋದು, ಇಲ್ಲ ಇನ್ಸ್ಟಾಗ್ರಾಮ್ ನೋಡೋದು, ವಾಟ್ಸಪ್ ನೋಡೋದು, ಹಿಂಗೆ ಯಾವ್ದಾದ್ರು ಒಂದು ಡಿಸ್ಟ್ರಾಕ್ಷನ್ ಹುಡುಕ್ತಾ ಇರ್ತೀರ. 5 ನಿಮಿಷ ನಿಮ್ ಜೊತೆ ನಿಮ್ಗೆ ಸ್ಪೆಂಡ್ ಮಾಡ್ಕೊಳ್ಳೋದರಷ್ಟು ನಿಮ್ಮ ಕಂಪನಿ ನಿಮ್ಗೆ ಅಸಹ್ಯ ಅನ್ಸುತ್ತಾ? ನೋಡಿ, ಎಲ್ಲವೂ ಕೂಡ ಕ್ರಮೇಣವಾಗಿ ನಮ್ಮನ್ನ ತಿಂತಾ ಬರ್ತಾ ಹೋಗುತ್ತೆ. ಹಾಗೆ ನೀವು ನೋಡ್ತಿದ್ದೀರಾ ಯಾವ ತರ ಎಲ್ಲವನ್ನೂ ನಮ್ಮ ನಿಮ್ಗೆ ನೋಡಿ ಬರ್ತಿರ್ತಕ್ಕಂಥ ಟೆಕ್ನಾಲಜಿ ಆಗಿರ್ಬೋದು, ಎಲ್ಲದರಲ್ಲೂ ನಾವು ಒಂದು ಸೋಷಿಯಲ್ ಕೋಶನ್ ಅಂತ ಇರುತ್ತೆ. ಮನುಷ್ಯನಿಗೆ 4 ಕೋಶನ್ ಮುಖ್ಯ. ಒಂದು ಸ್ಪಿರಿಚುವಲ್ ಕೋಶನ್, ಎಮೋಷನಲ್ ಕೋಶನ್, ಸೋಷಿಯಲ್ ಕೋಶನ್. ಇದೆಲ್ಲವೂ ಕೂಡ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಪ್ರಾಮುಖ್ಯವಾದ ವಸ್ತುಗಳು. ಈಗ ನಾವು ಏನಾಗ್ತಿದೆ ಅಂತ ಹೇಳಿದ್ರೆ, ಕೋವಿಡ್ ಬಂದಾಗಲಿಂದ ಸೋಷಿಯಲ್ ಆಂಗ್ಸೈಟಿ ತಂದ್ಕೊಂಡಿದೀವಿ. ಒಬ್ರ ಜೊತೆ ಹೇಗೆ ಬದುಕೋದು, ಹೇಗೆ ಮಾತಾಡೋದು, ಎಮೋಷನಲ್ ಕೋಶನ್ ಅನ್ನ ಕಳ್ಕೊತಾ ಹೋಗ್ತೀವಿ. ಇವತ್ತು ನೋಡ್ತಿದ್ರೆ ಹೆಚ್ಚಾಗಿ ಡಿವೋರ್ಸ್ ಕೇಸಸ್ ಯಾಕಾಗ್ತಿದೆಯಪ್ಪ ಅಂತ ಹೇಳಿದ್ರೆ ಎಮೋಷನಲ್ ಕೋಶನ್ ಇಲ್ಲ, ಎಲ್ಲರೂ ಇಂಟೆಲಿಜೆಂಟ್ ಕೋಶನ್ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಿದೀವಿ. ಒಬ್ಬರತ್ರ ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಈಗ ಒಂದ್ ಸಮಸ್ಯೆ ಬಂತ ಚಾಟ್ ಜಿಪಿಟಿ ಮತ್ತೊಂದು ಮಗದೊಂದು ಕೂತ್ಕೊಂಡು ಅದ್ರ ಜೊತೆ ಕೇಳ್ತಾ ಹೋಗ್ತೀವಿ, ಅದನ್ನ ತಾವೇ ಅದು ಬಂದಾನ ಅಂತ ಹೇಳುತ್ತೆ. ಸೊ ಹಾಗಾಗಿ ನಾವು ನಮ್ಮ ಎಮೋಷನ್ಸ್ ಅನ್ನ ಪ್ರೊಸೆಸ್ ಮಾಡೋದನ್ನ ಮರಿತಾ ಬರ್ತಾ ಇದೀವಿ. ಈ ಡಿಪ್ರೆಷನ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮನ್ನ ಕುಗ್ಗಿಸ್ತಾ ಬರ್ತಾ ಇದೆ, ನಮ್ಮ ವ್ಯಕ್ತಿತ್ವವನ್ನ ಕಡಿಮೆ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ದೇಹಕ್ಕೆ ಹೇಗೆ ಸ್ನಾನ ಮಾಡ್ತಾ ಹೋಗ್ತಿರೋ ಮನಸ್ಸಿಗೆ ಸ್ನಾನ ಅಂತ ಹೇಳಿದ್ರೆ ಮೆಡಿಟೇಷನ್ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.